ಇತ್ತ ಹಾಸನದಲ್ಲಿ ಬಸ್ ಇಲ್ಲದೆ ನೂರಾರು ವಿದ್ಯಾರ್ಥಿಗಳು ಪರದಾಟವನ್ನೇ ನಡೆಸಿದ್ದಾರೆ. ಒಂದು ಕಡೆ ಶಕ್ತಿ ಯೋಜನೆಯನ್ನು ಜಾರಿಯಾಗಿದೆ, ಅದರ ಎಫೆಕ್ಟ್ ನಿಂದಾಗಿ ವಿದ್ಯಾರ್ಥಿಗಳು ಸಂಕಷ್ಟಕ್ಕೆ ಸಿಲುಕ್ತಾ ಇದ್ದಾರೆ, ಪರದಾಟವನ್ನ ನಡೆಸ್ತಾ ಇದ್ದಾರೆ. ಬೇಲೂರು ನಿಲ್ದಾಣದಲ್ಲಿ ಬಸ್ಗಳನ್ನು ತಡೆದು ವಿದ್ಯಾರ್ಥಿಗಳು ಧರಣಿ ಕುಳಿತಿದ್ದಾರೆ, ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಿತ್ಯ ಬೇಲೂರಿನಿಂದ ಚಿಕ್ಕಮಗಳೂರಿಗೆ ತೆರಳುತ್ತಾ ಇದ್ದಾರೆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕಾಗಿ. ಒಂದು ವಾರದಿಂದಲೂ ಕೂಡ ಚಿಕ್ಕಮಗಳೂರಿಗೆ ಸರಿಯಾಗಿ ಬಸ್ಗಳೇ ಇಲ್ಲ. ಕೆಎಸ್ಆರ್ಟಿಸಿ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ, ಆದರೂ ಕೂಡ ಯಾವುದೇ ರೀತಿ ಪ್ರಯೋಜನಗಳಾಗ್ತಿಲ್ವಂತೆ. ಇನ್ನು ಬಸ್ಗಳಿಲ್ಲದೆ ಇಂದು ಪರೀಕ್ಷೆಗೆ ತೆರಳಕ್ಕೂ ಕೂಡ ಇಲ್ಲಿ ಪರದಾಟವನ್ನ ನಡೆಸಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಲ್ಲಾ ಮಾರ್ಗದ ಬಸ್ಗಳನ್ನ ತಡೆದು ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸ್ತಾ ಇರುವಂತಹ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಟೈಮ್ ಇದು. ಈ ಸಂದರ್ಭದಲ್ಲಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ವಿದ್ಯಾರ್ಥಿಗಳು. ಇವತ್ತು ಎಕ್ಸಾಮ್ಗೆ ಹೋಗ್ಬೇಕು, ಆದ್ರೂ ಕೂಡ ಸರಿಯಾದ ಟೈಮ್ಗೆ ಬಸ್ ಬರದೇ ಇರೋದ್ರಿಂದಾಗಿ ಇಲ್ಲಿ ಧರಣಿ ಕುಳಿತಿದ್ದಾರೆ. ಡೈಲಿ 7 ಕಾಲಿಂದ 8:15 ಒಂದು ಬಸ್ ಇರಲ್ಲ ಸರ್. ಎಲ್ಲಿಗೆ? ಚಿಕ್ಕಮಂಗ್ಳೂರಿಗೆ ಒಂದು ಬಸ್ ಬಿಡ್ತಿಲ್ಲ. ಹೋಗಿ TC ಕಂಪ್ಲೇಂಟ್ ಮಾಡಿದ್ರೆ ಬಸ್ ಬರ್ಬೇಕು ಕಣ್ರಪ್ಪ, ನಮಗೆ ಗೊತ್ತಿಲ್ಲ ಅಂತಾರೆ. ಸರಿ 8:15 ಆಯ್ತು, ಇವಾಗ್ಲಾರು ನಮಗೆ ಕಾಲೇಜ್ಗೆ ಹೋಗಕ್ಕೆ ಡಿಪೋ ಇಂದ ಬಸ್ ಬಿಡಿಸಿ ಅಂದ್ರೆ ನಮ್ಗೂ ಅದಕ್ಕೂ ಸಂಬಂಧ ಇಲ್ಲ ಅಂತಾರೆ. ಸರಿ ಈಗ CC ಗಾಡಿ ಬಿಟ್ಟಿರ್ತಾರೆ, CCಗೆ ಅಂತ ಕೇಳಿದ್ರೆ ನಮ್ಗೆ ಇನ್ಫಾರ್ಮೇ ಮಾಡಿಲ್ಲ ಅಂತಾರೆ. ಯಾವ ಡಿಪಾರ್ಟ್ಮೆಂಟ್ ಸರ್ ಇನ್ಫಾರ್ಮ್ ಮಾಡದೆ ಗಾಡಿಗಳನ್ನ ಬೇರೆ ಕಡೆ ಕಳಿಸ್ತಾರೆ? 7 ಕಾಲಿಂದ ಶುರು ಮಾಡಿದ್ರೆ 8:15 10 ನಿಮಿಷಕ್ಕೆ ಒಂದೊಂದು ಬಸ್ ಬಿಡ್ಸಕ್ಕಾಗತ್ತೆ. ಸ್ಟೂಡೆಂಟ್ಸ್ ಬಸ್ ಇಲ್ಲ ಅಂದಾಗ ಬಸ್ ಬಿಡ್ಸಕ್ಕಾಗುತ್ತೆ. ಚಿಕ್ಕಮಂಗ್ಳೂರ್ ಸ್ಟೂಡೆಂಟ್ಸ್ ಬಂದ್ಬಿಟ್ಟು ಬಸ್ ಬಿಡಿ ಅಂತ ಬಸ್ ಬಿಡಕ್ಕೆ ಇವ್ರ ಕೈಲಿ ಆಗಲ್ಲ. ಕೇಳಿದ್ರೆ ಇಲ್ಲ ಲೆಟರ್ ಬರ್ಕೊಡಕ್ ಹೇಳಿ, ನಮಗೆ ಬಸ್ ಬಿಡ್ಸಕ್ಕಾಗಲ್ಲ, ನೀವು ಬೇರೆ ಅರೇಂಜ್ಮೆಂಟ್ ಮಾಡ್ಕೊಳ್ಳಿ ಅಂತ ಬರ್ಕೊಡಕ್ ಹೇಳಿ, ಇಲ್ಲ ಅಂದ್ರೆ ಬಸ್ ಬಿಡ್ಸಕ್ ಹೇಳಿ ಸರ್. ಅವ್ರಿಗೆ ಕೇಳಿದ್ರೆ ನಮ್ಗೇನು ಮಾಡಕ್ಕಾಗಲ್ಲ, ನಮಗೆ ಅಥಾರಿಟಿ ನಮ್ಗೆ ಏನು ಪರ್ಮಿಷನ್ ಕೊಟ್ಟಿಲ್ಲ ಅಂತಾರೆ. ಪರ್ಮಿಷನ್ ಕೊಡದೆ ಇವರು TC ಆದ್ರ ನೋಡಿ ಸರ್. ಇಲ್ಲಿ ನಾವು ನೋಡ್ತಿದೀವಿ. ಅವ್ರ ಹತ್ರ ಲಾಸ್ಟ್ ಇಯರ್ ಇದೇ ತರ ಜಗಳ ಆಡಿದ್ವಿ, ಕೊಟ್ಟಿದ್ರು. ಬಟ್ ನಾನು ಲೆಟರ್ ತಗೊಂಡೋಗಿ ಕೊಟ್ಟು ಬಂದಿದ್ದೀನಿ ಡಿಪೋ ಮ್ಯಾನೇಜರ್ಗೆ. ಒಂದು ವಾರ ನೀಟಾಗಿ ಬಂತು ಅಷ್ಟೇ ಬಸ್ಸು. ಅದಾದ್ಮೇಲೆ ಮಾಮೂಲಿ ಅದೇ ಕತೆ.